ಏನು ನಿನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದ ಕೆಲವು ಶಾಸಕರು ಮತ್ತು ಬಿ ಜೆ ಪಿಯ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮೆಲ್ಲರಿಗೂ ಕೂಡ ನೋವು ತಂದಿರತಕ್ಕಂಥ ವಿಚಾರ. ಅದರಲ್ಲಿ ಈಗಾಗಲೇ ಬಿ ಜೆ ಪಿಯವರು ಸತ್ಯಶೋಧನೆ ಅಂತಕ್ಕಂಥ ಒಂದು ಸಮಿತಿಯನ್ನು ಏನು ಮಾಡಿದರೆ ಅದನ್ನು ಜೊತೆಯಲ್ಲಿ ನಮ್ಮಲ್ಲೂ ಕೂಡ ಸುದೀರ್ಘವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಶಾಸಕರು ನಾವೆಲ್ಲ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಈ ಪಕ್ಷಕ್ಕೆ ದ್ರೋಹ ಆಗಬಾರ್ದು, ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ಇದರಲ್ಲಿ ಚಿಹ್ನೆಯಲ್ಲಿ ಗೆದ್ದಿರೋದ್ರಿಂದ ಈ ಥರ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಶಾಸಕರು ಕೆಲವರು ಒತ್ತಾಯ ಮಾಡಿದ್ವಿ. ಕೊನೆಗೆ ನಾವೆಲ್ಲರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ಮತ್ತು ರಾಜ್ಯಾಧ್ಯಕ್ಷರಿಗೆ ನಾವು ಬಿಟ್ಟಿದ್ದೇವೆ. ಇದನ್ನು ಯಾರು ಅಂತಕ್ಕಂಥ ಗೊತ್ತಾದ ತಕ್ಷಣ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯನ ಎಲ್ಲ ಶಾಸಕರು ಕೂಡ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಕಳ್ತನ ಮಾಡಿದ್ದು ಏನು ಮಾಡಿದ್ದು ಕೂಡ ಆಚೆ ಬಂದೇ ಬರುತ್ತೆ, ಯಾರು ಕೂಡ ಅದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಸಂದೇಹ ಮಾಡಕ್ಕೆ ಹೋಗ್ತಾ ಇಲ್ಲ ನಾವು ಯಾರನ್ನೂ ಕೂಡ ಈಗ ಅನುಮಾನದಲ್ಲಿ ನೋಡೋಕ್ಕೆ ಹೋಗ್ತಾ ಇಲ್ಲ. ಇದು ಕಾಂಗ್ರೆಸ್ನವರೇ ಹೇಳ್ಬೋದು ನಾಳೆ ನಾವು ಇಂಥವ್ರಿಗೆ ಮಾಡಿದ್ವಿ, ಇಲ್ಲ ಇಂಥ ಏನೋ ಒಂದು ಆಮಿಷ ಒಡ್ಡಿದ್ವಿ, ಇಲ್ಲ ಅವ್ರಿಗೆ ಸೀಟ್ ಕೊಡ್ತೀವಿ ಅಂತ ಮತ್ತೊಂದು ಏನಾದರೂ ಕೂಡ ಬಂದೇ ಬರುತ್ತೆ. ಯಾಕೆಂದರೆ ಮಾಡಿರೋರು ಕಾಂಗ್ರೆಸ್ನವರೇ. ಇವಾಗ ಅವರೇ ಇವತ್ತು ಕುದುರೆ ವ್ಯಾಪಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ. ಇವತ್ತು ಬಿ ಜೆ ಪಿಯ ಕೆಲವು ಶಾಸಕರನ್ನ ಮತ್ತು ನಮ್ಮ ಜೆ ಡಿ ಎಸ್ನ ಕೆಲವು ಶಾಸಕರನ್ನ, ಹಾಗಾಗಿ ಅವರೇ ಒಂದಲ್ಲ ಒಂದು ದಿವಸ ಅದು ಬಾಯಿ ಬಿಡ್ತಾರೆ. ಬಂದಾಗ ಖಂಡಿತ ಗೊತ್ತಾಗೇ ಆಗುತ್ತೆ. ಅವಾಗ ಅಂಥವ್ರಿಗೆ ನೀವು ಮುಲಾಜಿಲ್ದಂಗೆ ಅಂಥವ್ರ ಮೇಲೆ ಶಿಸ್ತು. ನಮ್ಮಲ್ಲಿ 4 ನಮ್ಮಲ್ಲಾಗಿದೆ ಅಂತ ನಮ್ಮ ಎಲ್ಲರೂ ಕೂಡ ಅಭಿಪ್ರಾಯ. ಇವತ್ತು ಒಟ್ಟಾಗಿ 11 ಆಗಿರೋದ್ರಿಂದ ನಮ್ಮಲ್ಲಿ 3 ಜನ ಮತ್ತು ಜಿ ಟಿ ದೇವೇಗೌಡರೊಬ್ಬರದ್ದು ಕೂಡ ಅದನ್ನು ಸೇರಿಕೊಂಡು 4 ಜನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ. ಸರ್, ಈ ಚುನಾವಣೆಗೆ ಮುಂಚೆ ನೀವೆಲ್ಲರೂ ರೆಸಾರ್ಟ್ನಲ್ಲಿ ಒಂದು ಸಭೆ ಸೇರ್ತೀರಿ, ಅಲ್ಲೂ ಒಗ್ಗಟ್ಟಿನ ಮಂತ್ರ ಪಠಿಸ್ತೀರಿ. ಚುನಾವಣೆ ಆದಮೇಲೆ ಸಭೆ ಕರೀತೀರಿ, ಇಲ್ಲೂ ಎಲ್ಲರೂ ಒಗ್ಗಟ್ಟಾಗಿರ್ತೀರಿ. ಚುನಾವಣೆಯಲ್ಲಿ ಯಾಕೆ ಸರ್ ಮತಗಳು ಅಡ್ಡ? ಅದು ನಮಗೆ ನೋವು ತಂದಿರತಕ್ಕಂಥದ್ದು ಅದೇ ವಿಚಾರ. ಯಾಕೆಂದರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಇದು ಅದಕ್ಕೆ ಅನ್ನಕ್ಕೆ ದ್ರೋಹ ಬಗ್ದಂಗೆ ಆಗ್ತದೆ ಅಂತಕ್ಕಂಥದ್ದು ನಮಗೂ ಕೂಡ ನೋವಿದೆ. ಯಾರು ಅದನ್ನು ಮಾಡಿದರೆ ಅದು ಗೊತ್ತಾದ ತಕ್ಷಣ ಅವ್ರ ಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡೋದೋ ಇಲ್ಲ ಶಿಸ್ತು ಕ್ರಮ ತಗೊಳ್ಳೋದೋ ಏನಾರೋ ಮಾಡಿ, ಇಲ್ಲದೇ ಇದ್ದರೆ ಮುಂದೆ ಇದೇ ಥರ ಮಾಡ್ಕೊಂಡು ಹೋಗೋರಿಗೆ ಇದೊಂದು ಒಂದು ಒಳ್ಳೆ ಮಾರ್ಗ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೇವೆ. ಖಂಡಿತ ಅವರು ಅಷ್ಟೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖಂಡಿತ ನಾನು ಶಿಸ್ತು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಇದನ್ನು ನಾವು ನಮ್ಮ ವರಿಷ್ಠರಾದಂಥ ರಾಜ್ಯಾಧ್ಯಕ್ಷರಿಗೆ ನಾವು ಇದನ್ನು ಸನ್ಮಾನ್ಯ ಕೇಂದ್ರ ಸಚಿವರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವ್ರಿಗೆ ನೀವು ಇದನ್ನು ಶಿಸ್ತು ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ನಮ್ಮಲ್ಲಿ ಅದಕ್ಕೆ ಬೇರೆ ಥರ ಅವ್ರ ಮಾರ್ಗ ಹುಡುಕ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಪೂರ್ಣ ಪ್ರಮಾಣದ ಒಂದು ಅಧಿಕಾರವನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನೀವೇನು ಕ್ರಮ ತಗೋತೀರೋ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೇವೆ. ನಮ್ಮಲ್ಲಿ 4 ಜನ ಆಗಿದ್ದಾರೆ ಅಂತ ಹೇಳಿ